ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ AK ವ್ಲಾಗ್ಸ್. ಇವತ್ತಿನ ವ್ಲಾಗ್ ಆ್ಯಕ್ಚುಲಿ ಮಾರ್ನಿಂಗ್ 6:30ಗೆ ಸ್ಟಾರ್ಟ್ ಆಗುತ್ತೆ. ಇವತ್ತು ನಮ್ಮ ಮಗದು 45 ಡೇಸ್ದು ಇಂಜೆಕ್ಷನ್ ಇತ್ತು, ಫಸ್ಟ್ ವ್ಯಾಕ್ಸಿನ್ನು. ಸೊ ಅದರಿಂದ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ನೋಡಿ ಯಾವ ಥರ ಫಾಗ್ ಕಾಣ್ತಾ ಇದೆ ಅಂತ. ನಮ್ಮ ಮನೆ ಮೇಲಿಂದ ವ್ಯೂ ಇದು. ದೂರದಲ್ಲಿರೋ ಮನೆಗಳೇ ಕಾಣ್ತಾ ಇಲ್ಲ, ಆ ಥರ ಇದೆ ಫಾಗು. ಆ್ಯಕ್ಚುಲಿ 8-9 ಆದರೂ ಕೂಡ ಫಾಗ್ ಹಂಗೆ ಇರುತ್ತೆ. ಚಳಿ ಅಂತೂ ಹೋಗೋದೇ ಇಲ್ಲ, ಅದೇ ಥರ ಚಳಿ ಇರುತ್ತೆ. ನೋಡಿ ಇಲ್ಲೆಲ್ಲ ವ್ಯೂ ಹೇಗೆ ಚೆನ್ನಾಗಿ ಕಾಣ್ತಿದೆ ಅಂತ. ಆ್ಯಕ್ಚುಲಿ ಇವತ್ತು ನಮ್ಮ ಮನೇಲಿ ನಾನ್ ವೆಜ್ನ ಪ್ರಿಪೇರ್ ಮಾಡ್ತಿದ್ರು, ಯಾಕಂದರೆ ನಮ್ಮ ಆಂಟಿ ಮಕ್ಕಳು ಮತ್ತು ನಮ್ಮ ಮನೆಯವರು, ನಮ್ಮ ನಾದಿನಿ ಮಕ್ಕಳೆಲ್ಲರೂ ಬಂದಿದ್ದರು. ಸೊ ನಾನ್ ವೆಜ್ ಯಾವ ಥರ ಏನೇನು ಬೇಕಾಗುತ್ತೆ ಮಾಡೋದಕ್ಕೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಬೆಳ್ಳುಳ್ಳಿ, ಟೊಮ್ಯಾಟೊ, ಚಕ್ಕೆ, ಲವಂಗ, ಗಸಗಸೆ ಮತ್ತು ಈರುಳ್ಳಿ ಮತ್ತು ಶುಂಠಿ. ನೆಕ್ಸ್ಟ್ ಬಂದು ಕರಿಬೇವು, ಪುದೀನ, ಕೊತ್ತಂಬರಿ, ಮಟನ್ ಮಸಾಲ ಆಚಿದು ಮತ್ತು ಚಿಕನ್ ಮಸಾಲ ತಗೊಂಡಿದ್ದಾರೆ. ಮತ್ತು ಅಚ್ಕಾರದ ಪುಡಿ ಮನೆಯಲ್ಲೇ ತಯಾರು ಮಾಡಿರೋದು, ಮತ್ತು ಧನಿಯಾ ಪುಡಿ ಅಷ್ಟೇ ಮನೆಯಲ್ಲೇ ತಯಾರು ಮಾಡಿದ್ದು, ಸಾಸಿವೆ ಮತ್ತು ಅರಿಶಿನ. ನೆಕ್ಸ್ಟ್ ಇದನ್ನೇನಂತಾರೆ ಅಂತ ನನಗೆ ಗೊತ್ತಿಲ್ಲ ಗಾಯ್ಸ್, ನಿಮ್ಗೇನಾರ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದು ಮಟನ್ ನೋಡಿ ಯಾವ ಥರ ಇದ್ದಿದ್ದು. ಆ್ಯಕ್ಚುಲಿ ಎಲೆದಂತೆ, ಈ ಥರ ಎಲೆದಿದ್ದರೆ ಚೆನ್ನಾಗಿದ್ರೆ ಆ ಥರ ಕಾಣುತ್ತೆ. ನೆಕ್ಸ್ಟ್ ನೋಡಿ ಚಿಕನ್ನು ಕೂಡ ಎಷ್ಟು ಕ್ಲೀನಾಗಿ ಕಟ್ ಮಾಡಿಕೊಟ್ಟಿದ್ದಾರೆ, ಎಷ್ಟು ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಅಂತ. ಅರಿಶಿನ ಹಾಕಿ ಕ್ಲೀನ್ ಮಾಡಿಕೊಡ್ತಾರೆ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ. ನೆಕ್ಸ್ಟ್ ನೋಡಿ ಈ ಥರ ಎಲ್ಲ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿರೋದನ್ನ ಸೈಡ್ಗೆ ಇಟ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಮ್ಮ ಮಮ್ಮಿ ಆಲ್ರೆಡಿ ನಾನ್ ವೆಜ್ನ ಚಿಕನ್ ಮಾಡೋದು ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ಮುಕ್ಕಾಲು ಭಾಗ ಆಯ್ತು ಅನಿಸುತ್ತೆ ಚಿಕನ್ನು. ನೆಕ್ಸ್ಟ್ ಮಟನ್ ಮಾಡ್ತಾಯಿದ್ದಾರೆ, ಅದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ನೋಡಿ ಕುಕ್ಕರಲ್ಲಿ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದಾರೆ. ನೆಕ್ಸ್ಟ್ ಬಂದು ಸಾಸಿವೆನ ಇದಾದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತಾರೆ. ಕರಿಬೇವು ಹಾಕಿದ್ಮೇಲೆ ನೋಡಿ ಮಟನ್ ನೋಡಿ ಯಾವ ಥರ ಇದೆ ಅಂತ ನೋಡಿ. ನೆಕ್ಸ್ಟ್ ಮಟನ್ನ ಆ್ಯಡ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಮಟನ್ ಆ್ಯಡ್ ಮಾಡಿದ್ಮೇಲೆ ಅದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಕಲರ್ ಎಲ್ಲ ಫುಲ್ ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಎಣ್ಣೆದಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ್ಮೇಲೆ ಅದು ಕಲರೇ ಚೇಂಜ್ ಆಗುತ್ತೆ. ನೋಡಿ ಹಂಗೆ ಫ್ರೈ ಮಾಡಬೇಕು. ಆ್ಯಕ್ಚುಲಿ ಪಕ್ಕದಲ್ಲಿ ನೋಡಿ ಚಿಕನ್ನು ಕೂಡ ಆಲ್ರೆಡಿ ಆಗ್ತಾಯಿದೆ. ನೋಡಿ ಇದು ಬಂದು ಎಕ್ಸಿಸ್ಟಿಂಗು. ಆ್ಯಕ್ಚುಲಿ ಈ ಥರ ಎಲ್ಲ ಹೊಗೆ ಬಂದು ಅಡುಗೆ ಮನೆ ಹಾಳಾಗದೇ ಇರೋದಕ್ಕೆ ಇವಾಗ ಅದೆಲ್ಲ ಆ ಥರ ಇಟ್ಕೊತಾರೆ. ನೋಡಿ ಅದೆಲ್ಲ ನೋಡಿ. ಇವಾಗ ನಾನ್ ವೆಜ್ ನೋಡಿ ಈ ಕಡೆ ಚಿಕನ್ ಮಾಡ್ತಾಯಿದ್ದಾರೆ. ಆಲ್ರೆಡಿ ಮುಕ್ಕಾಲು ಭಾಗ ಆಯ್ತದು. ಇಲ್ಲಿ ನೋಡಿ ಮಟನ್ ಫ್ರೈ ಆಗ್ತಾಯಿದೆ. ಆ್ಯಕ್ಚುಲಿ ಕಲರ್ ನೋಡಿ ಯಾವ ಥರ ಚೇಂಜ್ ಆಯಿತು. ಇವಾಗ ಅರಿಶಿನ ಹಾಕಿದ್ದಾರೆ. ಈಗ ಸ್ವಲ್ಪ ಕಲ್ಲು ಪುಡಿ ಹಾಕಿದ್ರೆ, ಕಲ್ಲುಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಕಲ್ಲುಪ್ಪನ್ನ ಹಾಕ್ತಾರೆ. ನೋಡಿ ಈ ಥರ ಫ್ರೈ ಮಾಡಬೇಕು. ನೆಕ್ಸ್ಟು ಕೊತ್ತಂಬರಿನ ಆ್ಯಡ್ ಮಾಡಿದ್ರು. ನೆಕ್ಸ್ಟ್ ಪುದೀನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮ್ಗೆ ಯಾವ ಥರ ಯಾವ್ದು ಬೇಕಾಗುತ್ತೆ, ಇದೇ ಥರ ಮಾಡಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವ ಥರ ಬರುತ್ತೆ ಆ ಥರನೂ ಮಾಡ್ಬೋದು. ನಮ್ಮ ಮನೇಲಿ ಈ ಥರ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಈ ಥರ ಫ್ರೈ ಮಾಡ್ತಾಯಿದ್ದಾರೆ. ನೆಕ್ಸ್ಟು ಇದು ಮಟನ್ ಮಸಾಲ ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸ್ಕೊಟ್ನಲ್ಲ ಅದನ್ನು ಹಾಕ್ಕೊತಿದ್ದಾರೆ. ನೆಕ್ಸ್ಟು ಮಿಕ್ಸಿಗೆ ಹಾಕಿ ಪ್ಯೂರಿ ಮಾಡ್ಕೊಂಡಿದ್ರಲ್ಲ ಅದನ್ನು ನೆಕ್ಸ್ಟ್ ಆ್ಯಡ್ ಮಾಡ್ತಾಯಿದ್ದಾರೆ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಮಿಕ್ಸ್ ಮಾಡಿದ್ರೆ ಈ ಥರ ಕಾಣುತ್ತೆ. ನೆಕ್ಸ್ಟು ಮನೇಲೇ ಮಾಡಿರೋ ಅಂಥ ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ ಅದನ್ನು ಕೂಡ ಹಾಕ್ಕೊಂಡಿದ್ದಾರೆ. ನೋಡಿ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿದ್ದಾರೆ. ನೆಕ್ಸ್ಟು ನೀರು ನಮ್ಮ ಮನೆಗೆ ಈ ಲೋಟದಲ್ಲಿ ಈಗ ನೋಡಿದ್ರಲ್ಲ ಅದರಲ್ಲಿ ಎರಡೂವರೆ ಗ್ಲಾಸ್ ಅಷ್ಟು ಹಾಕಿದ್ದಾರೆ. ನಿಮ್ಮ ಮನೆಗೆ ಬೇಕಾಗುತ್ತೋ ಆ ಥರನ ಹಾಕ್ಕೊಳ್ಳಿ. ನೋಡಿ ನೆಕ್ಸ್ಟು ಈ ಥರ ಪ್ರೆಷರ್ ಕುಕ್ಕರ್ಗೆ ಇಟ್ಟು ನಿಮ್ಗೆ ಎಷ್ಟು ವಿಸಲ್ ಬೇಕೋ, ಆ್ಯಕ್ಚುಲಿ ನಮ್ಮನೆ 4 ವಿಸಲ್ ಇಡ್ತಾರೆ. ನಿಮ್ಗೆ ಯಾವ ಥರ ಬೇಕು ಅಂತ ನೀವು ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ ನಮ್ಮ ಮಗುಗೆ ವ್ಯಾಕ್ಸಿನ್ ಹಾಕ್ಕೊಳ್ಳೋಕ್ಕೆ ಕರ್ಕೊಂಡು ಹೋಗ್ತದೆ. ನಮ್ಮ ಮನೆಯವರು ಬಂದಿದ್ದರು. ಸೊ ಇಲ್ಲೇ ನಮ್ಮ ಊರಲ್ಲೇ ಇದೆ ಹೆಲ್ತ್ ಕ್ಲಿನಿಕ್ಕು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಒಂದು 5 ಮಿನಿಟ್ಸ್ ಅಷ್ಟೇ ಮನೆಯಿಂದ. ನೋಡಿ ಎಲ್ಲರೂ ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ರ ಅವರು ಬಂದಮೇಲೆ ಫೋನ್ ಮಾಡ್ತೀನಿ ಬನ್ನಿ ಅಂತ ಹೇಳಿದರು. ಆ್ಯಕ್ಚುಲಿ ಬಂದಿದ್ದೀವಿ ಅಂತ ಫೋನ್ ಮಾಡಿದರು. ಸೊ ಅದರಿಂದ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಮಮ್ಮಿ ಹೋಗ್ತಾ ಇದ್ದಾರೆ ತಗೊಂಡು. ಇಲ್ಲೇ ನಮ್ಮೂರಲ್ಲೇ ಇರೋದಿದು ಆಯುಷ್ಮಾನ್ ಭಾರತ್ ಅಂತ. ಆ್ಯಕ್ಚುಲಿ ಕರ್ನಾಟಕದಲ್ಲೂ ಇದೆ, ಗೊತ್ತಲ್ವಾ. ನೋಡಿ ಹೋಗ್ತಾ ಇದ್ದಾರೆ ನಮ್ಮ ಮಮ್ಮಿ, ನಾನು ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ನಮ್ಮ ಆಂಟಿ ಮಗ ಪುನಿ ಅಂತ, ಅವರು ಕೂಡ ಯೂಟ್ಯೂಬ್ ಚಾನಲ್ ಇದೆ. ಅವ್ರದ್ದು ಕೂಡ ಮೆನ್ಷನ್ ಮಾಡ್ತೀನಿ ನನ್ನ ಐಡಿನ. ಅವ್ರನ್ನೂ ಕೂಡ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇಲ್ಲಿ ನನಗೆ ಭಯ ಆ್ಯಕ್ಚುಲಿ ಮಗುಗೆ ಆಗೋ ಥರ ಫಸ್ಟ್ ಟೈಮ್ ವ್ಯಾಕ್ಸಿನ್ ಅಲ್ವಾ. ಸೊ ಅದಕ್ಕೆ ನಮ್ಮ ಮಮ್ಮಿನೇ ಎತ್ಕೊಂಡಿದ್ದಾರೆ. ಪಕ್ಕದಲ್ಲಿ ನೋಡಿ ನಮ್ಮ ಮನೆಯವರು ಇದ್ದಾರೆ. ಆ್ಯಕ್ಚುಲಿ ಅವ್ರ ಸಿಸ್ಟರ್ ನಮಗೆ ಗೊತ್ತಿದ್ದರು. ಸೊ ಅದರಿಂದ ಮಾತಾಡ್ತಾ ಇದ್ದಾರೆ. ನೋಡಿ ಫಸ್ಟು ಬಾಯಿಗೆ ಡ್ರಾಪ್ಸ್ ಹಾಕ್ತಾ ಇದ್ದಾರೆ, ಆಮೇಲೆ ಇಂಜೆಕ್ಷನ್ನ ಮಾಡ್ತಾರೆ.
ನಮ್ಮ ಮನೆಯವ್ರು ಹೊಂಟೋದ್ರು, ಅವ್ರಿಗೆ ನೋಡೋಕ್ಕಾಗಲ್ವಂತೆ, ಅದಕ್ಕೆ ಹೊಂಟೋದ್ರು ಇಂಜೆಕ್ಷನ್ ಹತ್ರ ನಾನು ಇರಲ್ಲ ಅಂತ. ನೋಡಿ ಇಂಜೆಕ್ಷನ್ನ ತೊಗೊತಾ ಇದ್ದಾರೆ. ಆ್ಯಕ್ಚುಲಿ ಎರಡೂ ತೊಡೆಗೆ ಹಾಕ್ತಾರಂತೆ. ಹೇಳ್ತಾಯಿದ್ರು ತುಂಬ ಪೇಯ್ನ್ ಇರುತ್ತೆ, 1 ಡೇ ಫುಲ್ ಇರುತ್ತೆ, ಪ್ಯಾರಾಸೆಟ್ಮಾಲ್ ಹಾಕಿ 6 hours ಒನ್ಸ್ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ರೈಟ್ ಸೈಡ್ ಅಷ್ಟು ಪೇಯ್ನ್ ಬರಲ್ವಂತೆ, ಲೆಫ್ಟ್ ಸೈಡ್ ತೊಡೆ ತುಂಬ ಪೇಯ್ನ್ ಬರುತ್ತೆ, ಊದ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ನಾವು ಅದನ್ನು ನೋಡಿಕೊಂಡು 6 hours ಒನ್ಸ್ ಹಾಕಬೇಕು ಪ್ಯಾರಾಸೆಟ್ಮಾಲ್ನ ಡ್ರಾಪ್ಸು. ನೋಡಿ ಇಲ್ಲಿ ಇಂಜೆಕ್ಷನ್ ಹಾಕ್ತಾಯಿದ್ದಾರೆ ಒಂದು ಕಡೆ. ತುಂಬ ಅಳ್ತು ನಮ್ಮ ಮಗು. ಅವ್ರು ಹೇಳ್ತಾಯಿದ್ರು ಒಂದೊಂದು ಮಗು ಇಂಜೆಕ್ಷನ್ ಹಾಕ್ದಾಗ ಅಳುತ್ತೆ, ಆಮೇಲೆ ಅಳಲ್ಲ, ಸರಿ ಹೋಗುತ್ತೆ ಅಂತ. ನೋಡಬೇಕು ನಮ್ಮ ಮಗು ಯಾವ ಥರ ಮಾಡುತ್ತೆ ಅಂತ. ಇವಾಗ ಹಾಕ್ದಾಗ ಅಳ್ತೈತೆ, ನೆಕ್ಸ್ಟ್ ಆಮೇಲೆ ಏನು ಮಾಡುತ್ತೆ ಅಂತ ನೋಡಬೇಕು. ಡೇದಲ್ಲಿ ನೈಟ್ ನಿದ್ದೆ ಮಾಡುತ್ತಾ ಇಲ್ಲ ಅಳುತ್ತಾ ಅಂತ ನೋಡಬೇಕು. ಆ್ಯಕ್ಚುಲಿ ಪ್ಯಾರಾಸೆಟ್ಮಾಲ್ನ 6 hours ಒನ್ಸ್ ಹಾಕಕ್ಕೆ ಹೇಳಿದ್ದಾರೆ. ನೋಡಿ ಸೆಕೆಂಡ್ ಇಂಜೆಕ್ಷನ್ ಹಾಕ್ತಾಯಿದ್ದಾರೆ. ಆ್ಯಕ್ಚುಲಿ ಎರಡೂ ತೊಡೆಗೆ ಹಾಕಿದ್ರು ಅಟ್ ಎ ಟೈಮು. ನಾವು ಹೇಳಿದ್ವಿ ಸ್ವಲ್ಪ ಟೈಮ್ ಬಿಟ್ಟು ಹಾಕಿ, ಪೇಯ್ನ್ ಇದೆಯಲ್ಲ ಅಂತ. ಬಟ್ ಅವ್ರು ಹೇಳಿದ್ರು ಇಲ್ಲ ಒಂದೇ ಸಲ ಪೇಯ್ನಲ್ಲೇ ಹಾಕ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹಾಕಿದ್ರು. ಆದರೆ ತುಂಬ ಅಳ್ತು ಮಗು, ನನಗೆ ಭಯನೇ ಆಯಿತು. ನೋಡಿ ನಮ್ಮ ಅಮ್ಮನೇ ಹಿಡ್ಕೊಂಡಿದ್ದಾರೆ, ಅವ್ರು ಉಜ್ಜುತ್ತಾ ಇದ್ದಾರೆ ನೋಡಿ. ಆ್ಯಕ್ಚುಲಿ ರೈಟ್ ಸೈಡ್ ಏನು ನೋವಾಗಲ್ಲ, ಲೆಫ್ಟ್ ಸೈಡ್ ನೋವಾಗುತ್ತೆ ಉಜ್ಜಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಅವರೇ ನರ್ಸನ್ನೇ ಉಜ್ತಾ ಇದ್ದಾರೆ. ಅವ್ರು ಆ್ಯಕ್ಚುಲಿ ಹೇಳ್ತಾ ಇದ್ದಾರೆ ಮನೆಗೆ ಹೋದ್ಮೇಲೆ ತಕ್ಷಣವೇ ಹಾಕಿ ಪ್ಯಾರಾಸೆಟ್ಮಾಲ್ ಹಾಕಿ ಏನಾಗಲ್ಲ ಅಂತ ಹೇಳ್ತಾ ಇದ್ದಾರೆ. 6 hours ಇಲ್ಲ 4 hours ಒನ್ಸ್ ಹಾಕಿ ಅಂತ ಹೇಳ್ತಾಯಿದ್ದಾರೆ. ನಿಮ್ಮೂರಲ್ಲಿ ನೀವು ಹಾಕಿಸಿದಾಗ ನಿಮ್ಮ ಸಿಸ್ಟರ್ ಯಾವ ಥರ ಹೇಳ್ತಾರೋ ನೀವು ಅದೇ ಥರ ಫಾಲೋ ಮಾಡಿ, ಇದೇ ಥರ ಫಾಲೋ ಮಾಡಬೇಕಂತ ಏನಿಲ್ಲ. ನೆಕ್ಸ್ಟ್ ನೋಡಿ ಇಲ್ಲಿ ಕಾಟನ್ ಬಟ್ಟೆನ ತ್ಯಾವ ಮಾಡಿ ತೊಡೆಗೆ ಕಟ್ತಾ ಇದ್ದಾರಲ್ವಾ, ಇದು ಕೂಡ ಅಷ್ಟೇ. ನಿಮ್ಮ ಕಡೆ ಇದ್ರೇ ನೀವು ಮಾಡ್ಬೋದು ಅಂತಲೇ ಮಾಡಿ ನಮ್ಮ ಮಗುಗೆ ಈ ಥರ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಊತ ಎಲ್ಲ ಕಮ್ಮಿ ಆಗುತ್ತೆ ಮತ್ತು ಗಡ್ಡೆ ಕಟ್ಟಲ್ಲ ಅಂತ ಈ ಥರ ಕಾಟನ್ ಬಟ್ಟೆನ ತ್ಯಾವ ಮಾಡಿ ಕಟ್ತಾ ಇದ್ದಾರೆ. ಆ್ಯಕ್ಚುಲಿ ಇದೇ ಥರನೂ ಮಾಡ್ಬೋದಂತೆ. ನೆಕ್ಸ್ಟು ಇದನ್ನು ಸ್ವಲ್ಪ ತಿಟ್ಟು ತೆಗೆದ್ಮೇಲೆ ಐಸ್ ಕ್ಯೂಬಲ್ಲೂ ಕೂಡ ಮಾಡಿದ್ರೆ ಗಡ್ಡೆ ಕಟ್ಟಿದ್ರೆ ಕರಗೋಗುತ್ತೆ ಅಂತ ಹೇಳ್ತಾರೆ. ಸೊ ನಮ್ಮ ಮಮ್ಮಿ ನಮ್ಮ ಅಕ್ಕನೇ ಕಟ್ತಾಯಿದ್ದಾರೆ, ನನ್ನ ಬೈಕೆ ನನ್ನ ಮುಟ್ಟೆ ಎಲ್ಲ ಅವರೇ ಮಾಡ್ತಾಯಿದ್ದಾರೆ. ಇವಾಗ ತಾನೇ ಬಂದ್ವಿ ಮನೆಗೆ, ಬಂದು ನೋಡಿ ಈ ಥರ ಕಟ್ತಾಯಿದ್ವಿ. ನೋಡಿ ಇದೇ ಪ್ಯಾರಾಸೆಟ್ಮಾಲ್ ನಾನು ಹೇಳಿದ್ನಲ್ಲ, ಪ್ಯಾರಾಸೆಟ್ಮಾಲ್ ಹಾಕ್ತಾಯಿದ್ದೀನಿ ನಾನು ಮಗುಗೆ. 5 ml ಹಾಕಕ್ಕೆ ಹೇಳಿದರು ಡಾಕ್ಟರು, 5 ml ಹಾಕ್ತಾಯಿದ್ದೀನಿ. ಅಳ್ತಾ ಇದೆ ನಮ್ಮ ಮಗು ನೋಡಿ, ನಮ್ಮ ಮಮ್ಮಿನೇ ಎತ್ಕೊಂಡಿದ್ದಾರೆ, ನಾನಂತೂ ಎತ್ಕೊಂಡೆ ಇಲ್ಲ, ಬೈಕೆ ತೊಡೆ ಮುಟ್ಟಿದ್ರೆ ಎಲ್ಲ ಅಳ್ತಾನೆ ಅಂತ. ಇವತ್ತಿನ ವ್ಲಾಗ್ ಇದಾಗಿತ್ತು ಗಾಯ್ಸ್. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.